ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಗ್ಗರಣೆ ಅನ್ನ ಅಂದರೆ ಚಿತ್ರಾನ್ನನ ಯಾವ ಥರನಾಗಿ ಮಾಡೋದು ಅಂತ ನಮ್ಮ ಸ್ಟೈಲ್ ಒಳಗೆ ತೋರಿಸ್ತೀನಿ ರೀ. ನೋಡೋಣ ಬರ್ರಿ. ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ಹೆಂಗೆ ಮಾಡೋದು ಅಂತ ಹೇಳ್ತೇನೆ, ನೋಡೋಣ ಬರ್ರಿ. ಮೊದಲು ಒಂದು ಬಾಣಲೆ ಕಾಯಕ್ಕಿಟ್ಟ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕ್ರಿ. ಎಣ್ಣೆ ಜಾಸ್ತಿ ಆದ್ರೆ ಕೈಗೆ ಅಂಟುತ್ತೆ, ಎಣ್ಣೆ ಟೇಸ್ಟ್ ಆಗೋದಿಲ್ಲ. ಸ್ವಲ್ಪನೇ ಎಣ್ಣೆ ಹಾಕೋಬೇಕ್ರಿ. ಆಮೇಲೆ ಸ್ವಲ್ಪ ಶೇಂಗಾ ಕಾಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಗ್ಗರಣೆ ಸಾಮಾನಾದಂಥ ಸಾಸಿವೆ, ಜೀರಿಗೆ, ಈರುಳ್ಳಿ ಅಂದರೆ ಉಳ್ಳಾಗಡ್ಡಿಯನ್ನು ಹಾಕಿ ಎಲ್ಲವೂ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ. ಉಳ್ಳಾಗಡ್ಡಿ ಪೂರ್ತಿ ಬೇಯುವವರೆಗೂ ಅವನ್ನ ಎಣ್ಣೆಯಲ್ಲಿ ಕರ್ಕೋಬೇಕ್ರಿ. ಆಮೇಲೆ ಕರಿಬೇವನ್ನ ಹಾಕೋಬೇಕು. ಹಾಕ್ಕೊಂಡು ಒಂದು 2-3 ನಿಮಿಷದಷ್ಟು ಫ್ರೈ ಮಾಡ್ಕೋಬೇಕ್ರಿ ಅವನ್ನೆಲ್ಲವನ್ನು. ಈ ಥರ ಪೂರ್ತಿ ಬೆಂದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಚಮಚ ಅರಿಶಿನ ಪುಡಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಅಂದರೆ ನಾನಿಲ್ಲಿ ಮಸಾಲೆ ಕೂಡಿಸಿದ ಖಾರವನ್ನು ಹಾಕ್ಕೊಳತ್ತೇನೆ. ಅದಕ್ಕೆ ಯಾವುದೇ ಥರನಾದಂಥ ಎಕ್ಸ್ಟ್ರಾ ಮಸಾಲೆ ಹಾಕ್ಕೊಳ್ಳೋದಿಲ್ಲ ರೀ ನಾನು. ಆಮೇಲೆ ಸ್ವಲ್ಪ ಅಂದರೆ ಸ್ವಲ್ಪನ ಸಕ್ಕರೆಯನ್ನು ಹಾಕೋತೀನಿ ರೀ. ಸಕ್ಕರೆ ಹಾಕೊಂಡ್ಮೇಲೆ ಅನ್ನ ಇರುತ್ತಲ್ಲ ರೀ, ಅನ್ನವನ್ನು ಬಿಡಿ ಬಿಡಿಯಾಗಿ ಮಾಡ್ಕೊಂಡು ಉದುರಾದಂಥ ಅನ್ನವನ್ನು ಒಗ್ಗರಣೆಯಲ್ಲಿ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಒಂದು 2-3 ನಿಮಿಷ ಬಿಸಿ ಆಗೋವರೆಗೂ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನ ಇಷ್ಟು ಟೇಸ್ಟಿಯಾಗಿರ್ತೈತೆ ರೀ, ಮತ್ತು ಅಗದಿ ಈಸಿಯಾಗಿ ಫಾಸ್ಟಾಗಿ ಆಗ್ತೈತೆ ರೀ. ನಾವು ಈ ಥರ ಮಾಡ್ತೀವಿ ರೀ. ನೀವು ಯಾವ ಥರ ಮಾಡ್ತೀರಂತ ನಂಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇದಕ್ಕೆ ಲಾಸ್ಟಿಗೆ ಇನ್ನು ಕೊತ್ತಂಬರಿಯನ್ನು ಹಾಕ್ಕೊಂಡು 1-2 ನಿಮಿಷದಷ್ಟು ಬೇಯಿಸ್ಕೊಂಡ್ರೆ ಒಗ್ಗರಣೆ ಅನ್ನ ರೆಡಿ ಆಗುತ್ತೆ ರೀ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.